ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಯಾಕಂದರೆ ಟೈಮೇ ಸಿಕ್ಕಿರಲಿಲ್ಲ ವ್ಲಾಗ್ ಮಾಡೋದಕ್ಕೆ. ಆ್ಯಂಡ್ ಇವತ್ತು ನಾನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಸೊ ಏನಂತಾರೆ, ರೆಸ್ಟೋರೆಂಟೇ, ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ನಾನು ಹೆಸರನ್ನ ಇವಾಗೇ ಹೇಳೋದಿಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಹೆಸರನ್ನ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೊಬ್ಳಿದ್ದಾಳೆ, ಅವಾಗಿಂದ ರೆಡಿ ಆಗ್ತಾನೆ ಇದ್ದಾಳೆ, ಬಟ್ ಇನ್ನೂ ರೆಡಿ ಆಗಿಲ್ಲ. ಸೊ ಅಕ್ಕ ಸ್ವಲ್ಪ ಬೇಗ ಮಾಡಕ್ಕ. ಸೊ ಗಾಯ್ಸ್, ಇನ್ನೇನು ಇವಾಗ 5 ನಿಮಿಷದಲ್ಲಿ ಹೊರಡ್ತೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ರೀಚ್ ಆದಮೇಲೆ ಮತ್ತೆ ಸಿಗ್ತೀನಿ. ಸೊ ಎಲ್ಲರೂ ಸ್ಟೇ ಟ್ಯೂನ್ಡ್. ಗಾಯ್ಸ್, ಎಂಟ್ರಿ ಈ ಕಡೆನೂ ಇದೆ, ಪಕ್ಕದ ಕಡೆಯಿಂದನೂ ಇದೆ. ಪ್ರದೀಪ್ ಹೆಂಗ್ ಆಡ್ತಿದ್ದ ಅಂದ್ರೆ ನಾನು ಬರೋದೇ ಇಲ್ಲ. ಇವನು ಕೂಡ ಗೈಸ್, ತೇಜಾನು ಕೂಡ ನಾನು ಬರಲ್ಲ ಅಂತ ಏನು ಇಡೀ ದಿನ ಯಾವಾಗ ಒಂದ್ಸರಿ ಕರಿತೀವಿ, ಬರೋದಿಕ್ಕೆ ಹಿಂಗೆ ಆಡ್ತಾರೆ. ಕಿರಣ್ ಅವರೇ ಹೇಗಿದ್ದೀರಾ? ನೀವೇಗಿದ್ದೀರಾ? ದೇಸಿ ಮಸಾಲೆ ಕರ್ಕೊಂಡ್ಬಂದಿದ್ದೀರಾ? ಟ್ರೀಟ್ ನಿಂದೆ ಅನ್ಸುತ್ತೆ. ಯಾಕೆ ಬಂದ್ಬಿಡು. ಸರ್ಗದ ಟ್ರೀಟ್ ಅಂತ ನಾವು ಅನ್ಕೊಂಡಿದ್ವಿ ಗೈಸ್. ಲೆಟ್ಸ್ ವೇಟ್ ಅಂಡ್ ವಾಚ್. ಗೈಸ್, ಇದಕ್ಕೆ ಸ್ಟೇರ್ಸ್ ಇದೆ, ಬಟ್ ಅಷ್ಟೊಂದು ಯೂಸ್ ಮಾಡೋದಿಲ್ಲ, ಲಿಫ್ಟೇ ಯೂಸ್ ಮಾಡೋದು ನಾವು. ಗೈಸ್, ಇವಳನ್ನ ಸ್ಟೇರ್ಸ್ ಅಲ್ಲಿ ಕಳ್ಸೋಣ, ಯಾಕಂದ್ರೆ ಇದು ಲಿಫ್ಟ್ ಲಿಮಿಟ್ ತಡೆಯಲ್ಲ. ಇವಳು 4 ಜನ ಹೋಗ್ಬೇಕು, ಇವಾಗ 8 ಜನ ಆಗ್ಬಿಡ್ತೀವಿ. ಆನ್ ಮಾಡ್ರಿ, ಅದನ್ನ ಮಾಡಿದ್ದೀವಿ. ಬ್ಲಾಗರ್ಸ್ಗೆ ಕಳ್ಳೆ ಕಾಣಿಸೋದು. ಈ ಕಡೆಯಿಂದಾನು ಒಂದು ಎಂಟ್ರಿ ಇದೆ. ಗೈಸ್, ಅಲ್ಲಿ ನೋಡಿ ಟೆಂಪೋ, ಅಲ್ಲಿ ನೋಡಿ ಖಾಲಿ ಜಾಗ. ಯಾರು ನೀನು? ನಾನಲ್ಲ. ನೀನು ಜಾತ್ರೆ ಬ್ಲಾಗರ್, ನಾನಲ್ಲ. ಓಕೆ, ಸೊ ಗೈಸ್, ದೇಸಿ ಮಸಾಲ ಹತ್ರ ಬಂದ್ವಿ ನಾವು ಇವಾಗ. ಈ ಕಡೆ ಹೋದ್ರೆ ಕೊರಿಯನ್. ಯಾ ಕಡೆಗೋ? ಗೈಸ್, ಎಷ್ಟು ದಿನದಿಂದ ಆಸೆ ಆಗಿತ್ತು ಗೊತ್ತಾ, ದೇಸಿ ಮಸಾಲಾಗೆ ಹೋಗ್ಬೇಕು ಅಂತ. ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ನನ್ನ ಮಕ್ಕಳು ಏನಾದರೂ ಒಂದು ತಕರಾರು ತೆಗಿತಾನೆ ಇದ್ರು, ಹೋಗೋದು ಬೇಡ ಅಂತ. ಬಟ್ ಫೈನಲಿ ಬಂದ್ವಿ. ಏನು ನೀನಿದೆಯಲ್ಲ ಪೇ ಮಾಡೋದಕ್ಕೆ? ಪ್ಲೇಟಿಗೂ ಇವರೇ ಹಾಕ್ತಾರೆ, ನಾನು ಏನು ಹೇಳ್ತೀನೋ ಅದನ್ನೆಲ್ಲ ಇವ್ರು ಮಾಡ್ಕೊಂಡು ಹೋಗ್ತಾರೆ. ನನ್ನ ರೂಲ್ಸ್ ಅಲ್ಲ, ನಾನು ಏನು ಆರ್ಡರ್ ಮಾಡ್ತೀನಿ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಇವರು. ಏನದ? ಎಲ್ಲ ಸ್ವಲ್ಪ ಸ್ವಲ್ಪ ಹಾಕು. ಆಮೇಲೆ ಕುಕುಂಬರ್, ಸೈಡಲ್ಲಿ ಬೀಟ್ರೂಟ್ ಇಟ್ಟಿದ್ದಾರೆ. ಆನಿಯನ್ ಸ್ಯಾಲಡ್, ಆಮೇಲೆ ಅಣ್ಣ ಒಟ್ಟು ತಟ್ಟೆಗೆ ಹಾಕು. ಇದು ರಾಡಿಶ್ ರೈಸ್, ರಾಡಿಶ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕು ನನ್ನ ತಟ್ಟೆಗೆ. ಎಲ್ಲ ಸ್ವಲ್ಪ ಸ್ವಲ್ಪ. ಈವನ್ ಕರ್ಡ್ ರೈಸ್, ಊಟ ಆದ್ಮೇಲೆ ಕರ್ಡ್ ರೈಸ್ ತಿನ್ಬೇಕು. ನಂಗೆ ಸೌತೆಕಾಯಿ ಜಾಸ್ತಿ ಬೇಕು, ನಂಗೆ ತುಂಬ ಇಷ್ಟ ಸೌತೆಕಾಯಿ. ಇದೇನಿದು? ಕೋಲ್ಸ್ಲೋ, ಮಸ್ಟರ್ಡ್ ಸಾಸ್. ನಂಗೆ ಇದು ಬೇಡ, ಇದು ತರಕಾರಿ ಇದೆ ಜಾಸ್ತಿ. ತಿನ್ನು, ಏನಾದ್ರು ಹಾಕಿ. ನೋ 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 ಬ್ಲಾಗರ್ಗೆ ಎನರ್ಜಿ ಬೇಕು ಗೈಸ್. ನೋ 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 ನೋ. ಆನಿಯನ್ ಸ್ಯಾಲೆಡ್ ಗೈಸ್, ಇದು ಆನಿಯನ್ ಸ್ಯಾಲೆಡ್ ಇದೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಆನಿಯನ್ ಸ್ಯಾಲೆಡ್ ಬೇಡ ನನಗೆ. ತುಂಬ ಚೆನ್ನಾಗಿರುತ್ತೆ ಇದು. ಬ್ಯಾಡ್ ಮೆಮೊರೀಸ್ ಇದು ಒಂಥರ. ಯಾಕಂದ್ರೆ ನೀವು ನಮ್ಮ ಲಾಸ್ಟ್ ವ್ಲಾಗ್ ನೋಡಿದರೆ ಅದ್ರಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಇದು ನಮ್ಮ ಕಿರಣಗೆ ನಾನು ಯಾವ ಥರ ತಿನ್ಸಿದ್ದೆ ಈರುಳ್ಳಿ ಅಂತ ಅಂದ್ಬಿಟ್ಟು. ಇದೇನಿದು? ದೆನ್ ದಿಸ್ ಇಸ್ ಕುಕುಂಬರ್. ಹಾಕು. ಇನ್ ಸಮ್ ಡಿಫ್ರೆಂಟ್ ಸ್ಟೈಲ್. ಗೈಸ್, ನನ್ನ ತಟ್ಟೆಲಿ ಬರೀ ಕುಕುಂಬರೇ ಕಾಣ್ತಾ ಇದೆ. ಸೌತೆಕಾಯಿ ಬೀಳ್ತಾನೆ ಇಲ್ಲ. ದೆನ್ ದಿಸ್ ಇಸ್ ಬೀಟ್ರೂಟ್ ಗೈಸ್. ಇದು ಪಿಕಲ್ಡ್ ಬೀಟ್ರೂಟ್, ಇದು ತುಂಬ ಚೆನ್ನಾಗಿರುತ್ತೆ. ಇದು ಅದು ನೋಡೋಕೊಳ್ಳಿ ಡ್ರ್ಯಾಗನ್ ಫ್ರೂಟ್ ಕಂಡಂಗೆ ನನ್ನ ಕಣ್ಣಿಗೆ. ಗೈಸ್, ದಿಸ್ ಇಸ್ ಬೀಟ್ರೂಟ್. ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದು 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 ಊಟ ತಿನ್ನಿಬಿಟ್ಟು ಬರೀ ಹಪ್ಪಳ ಸ್ಯಾಲೆಡ್ ಅವೇ ತಿಂತಾಳೆ. ಸಾಕು. ಪಿಕಲ್ಡ್ ಬೀಟ್ರೂಟ್ ಸಾಕು. ಚೆನ್ನಾಗಿರುತ್ತೆ. ಎಕ್ಸ್ಕ್ಯೂಸ್ ಮೀ, ದನ ಮೇಸೋನೆ ನಾನು ಮತ್ತೆ ಸಾಕು ಅಂತಿದ್ದೀನಿ ಹಾಕೊಂಡು. ನಿಮಗೂ ಸೇರಿಸಿ ಹಾಕಿದ್ಯಾ? ಇಲ್ಲ, ನಿನಗೇನೆ ಇಲ್ಲ. ನಮ್ಗೆ ಉಪ್ಪಿನಕಾಯಿ ಬೇಕು. I can't even miss that pickle, you know. Pickle, spoon illa muchu.
ಇನ್ನು ಮುಂದೆ ಹೆಂಗೆ ಬೇಬಿ ಕಾರ್ನ್ ಮಂಚೂರಿಯನ್. ಏನು ಮಂಚೂರಿಯನ್? ಬೇಬಿ ಕಾರ್ನ್ ಮಂಚೂರಿಯನ್. ಸ್ವಲ್ಪ ಜೋರಾಗಿ ಹೇಳ್ಬೇಕಾಯ್ತಾ? ಬೇಬಿ ಕಾರ್ನ್ ಮಂಚೂರಿಯನ್ ಹಾಕಿ ನನ್ನ ತಟ್ಟೆ. ಏನು ತಿಂದರೂ ಸ್ವಲ್ಪ ಸ್ವಲ್ಪ ತಿನ್ನಬೇಕು, ಯಾಕಂದರೆ ಎಲ್ಲ ತುಂಬಿಸ್ಕೊಬೇಕಲ್ಲ ಹೊಟ್ಟೆಗೆ, ಕ್ಲೋಸ್ ಮಾಡಬೇಕು. ಏನಿದು? ಪನ್ನೀರ್ ಟಿಕ್ಕಾ ಇದು. ನನಗೆ ಸಖತ್ ಇಷ್ಟ ಪನ್ನೀರ್. ಪ್ಲೀಸ್ ಫಸ್ಟ್ ದೊಡ್ಡ ದೊಡ್ಡ ಪೀಸ್ ಎಲ್ಲ ನನಗೆ ಹಾಕೊಂಡು ಆಮೇಲೆ ಸಣ್ಣ ಪೀಸು. ಮೋಸ ತಾನೇ ಇದು ಎಲ್ಲ ನೀನೇ ಹಾಕ್ಕೊಂಡ್ರೆ. ಈ ಬರೀ ಹಪ್ಪಳದಲ್ಲೇ ನನ್ನ ತಟ್ಟೆ ತುಂಬೋಯ್ತು. ಈ ನನ್ನ ಮಗನೇ ಜಾಸ್ತಿ ಹಾಕಿದ್ ನಂಗೆ ಹಪ್ಪಳ ಸಾಕು. ಮುಚ್ಚು. ಮಾತಾಡೋಕ್ಕೂ ಬರಲ್ಲ, ಮುಚ್ಚು ಮುಚ್ಚು ಅಂತ ಅಂತಾಳೆ. ದಿಸ್ ಇಸ್ ಚುಕಂದರ್ ಕಿ ಗಿಲೋಟಿ ಕಬಾಬ್ ಅಂತ. ಇದು ಚುಕಂದರ್ ಅಂತಂದರೆ ಬೀಟ್ರೂಟು ಕಬಾಬ್ ರೈಸ್. ಒಂದು ಹಾಕು ಏ ಬಿಡೆ, ಯಾಕೆ ಮುಚ್ತಾ ಇದೆಯಾ? ಒಂಚೂರು ಸೆಲೆಕ್ಷನ್ಸ್ ಇಲ್ಲ ಗೈಸ್. ಗೈಸ್ ಇದು ನೂಡಲ್ಸ್. ಚೌಮೀನ್ ಇದು. ಏ ಜಾಗ ಇಲ್ಲ. ತುಂಬ ಸಣ್ಣ ಪ್ಲೇಟ್ ಕೊಡ್ತಾರೆ ಅಲ್ವಾ ಗೈಸ್? ಮತ್ತೆ ಹೋಗಿದ್ದಾರೆ ಅಲ್ಲಿಗೆ ನೋಡಿ. ಏ ಜೀವಿಕಾ ಉಪ್ಪಿನಕಾಯಿ ಹಾಕೊಂಬಾರೆ. ಉಪ್ಪಿನಕಾಯಿ ಪ್ಲೀಸ್. ನನಗೆ ಸ್ವಲ್ಪ ಸಾಸ್ ಸೈಡಿಗೆ ಹಾಕಿ. ಬ್ಲಾಗಲ್ಲಿ ಎಂತೆಂತ ಮಾತಾಡ್ತಾರೆ ನೋಡಿ. ಏಯ್ ನನ್ನ ಬ್ಲಾಗಲ್ಲಿ ಅಂತ ಕೆಟ್ಟ ಪದ ಎಲ್ಲ ಮಾತಾಡಿದ್ರೆ ಕಟ್ ಮಾಡ್ಬಿಡ್ತೀನಿ ವಿಡಿಯೋದಲ್ಲಿ. ಆಯ್ತಾ ಬನ್ರೋ ಗೈಸ್. ಇವರಿಬ್ರು ಬೇಗ ಬರೋದೇ ಇಲ್ಲ ಅಂತಾರೆ. ಅದರಲ್ಲೇ ಸ್ಟಕ್ ಆಗ್ಬಿಡ್ತಾರೆ. ಹೆಂಗೆ ಹಿಂಗೆ ತಾನೇ ಹೋಗ್ಬೇಕು ವಾಪಸ್ಸು? ಓ ಫಸ್ಟ್ ಇದನ್ನು ಖಾಲಿ ಮಾಡ್ಕೊಂಬರೋಣವಾ? ಸೊ ಗೈಸ್ ಇದು ಪ್ಲೇಟಲ್ಲಿ ಜಾಗನೇ ಇಲ್ಲ. ಸೊ ಅದಕ್ಕೆ ಇದನ್ನು ಮೊದಲು ಖಾಲಿ ಮಾಡ್ಕೊಂಬಿಟ್ಟು ಆಮೇಲೆ ಮತ್ತೆ ಬರ್ತೀವಿ ಇನ್ನೊಂದು ರೌಂಡು. ಎಕ್ಸ್ಕ್ಯೂಸ್ ಮೀ, ಜಾಗ ಬಿಡಿ. ಎಸ್ ಸ್ಟಾರ್ಟ್ ಮಾಡೋಣ. ಓಕೆ ನೀವು ಫಸ್ಟ್ ತಿನ್ನೋಣ ಫಸ್ಟ್ ಅಲ್ಲ. ಸ್ನ್ಯಾಪ್ ಹಾಕ್ರೋ. ನಿಮ್ಮ ಫೇವ್ರೆಟ್ ಸ್ನ್ಯಾಪ್ ಹಾಕೋ ಹ್ಯಾಬಿಟ್ ಹೋಗ್ಬಿಟ್ಟಿದ್ಯಾ ಹೆಂಗೆ? ಗೈಸ್ ಏನು ಗೊತ್ತಾ ಗೈಸ್, ನನ್ನ ಮೊಬೈಲು ಎಲ್ಲೋ ಹೋಗ್ಬಿಟ್ಟಿದೆ ಗೈಸ್, ಬೇರೆಯವ್ರ ಹತ್ರ ಇದೆ. ಅದಕ್ಕೆ ಸೊ ನನ್ನ ಮೊಬೈಲ್ ಇಲ್ಲ ಇವತ್ತು ನನ್ನ ಹತ್ರ. ಅದೇ ನಮ್ಮ ಅಮ್ಮ ಹತ್ರ ಇದೆ ಗೈಸ್. ಹಾಗಾಗಿ ಇವತ್ತು ಹೆಂಗಿದ್ರು ವ್ಲಾಗ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಪ್ರೆಸಿಡೆಂಟ್ ಅವ್ರ ಹತ್ರ ಮೊಬೈಲ್ ಕಿತ್ಕೊಂಡಿದ್ದೀನಿ ನಾನು. ಸೊ ಯಾವಾಗ ನಾನು ಇರ್ತೀನೋ ಅವಾಗ ಪ್ರೆಸಿಡೆಂಟ್ ಹತ್ರ ಫೋನ್ ಇರೋದೇ ಇಲ್ಲ ಗೈಸ್. ಕೇಳ ಯಾವ್ದು ಫಸ್ಟ್ ಸ್ಟಾರ್ಟ್ ಮಾಡಿದೆ? ಪನ್ನೀರ್ ಟಿಕ್ಕಾ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಸಗದಾಗಿದ್ಯಾ ತೇಜ? ಅವ್ನು ಬ್ಯುಸಿ ಆಗೋನೆ ಗೈಸ್. ನೀನು ಹೇಳೆ ಯಾಕೆ ತಿಂದೆ? ನಾನು ಇದೇನೋ ಕಟ್ಲೆ ತರ ಇದೆ, ಚುಕಂದರ್ ಕಟ್ಲೆ ಸಮಥಿಂಗ್, ಬಟ್ ಇಟ್ ಇಸ್ ವೆರಿ ಗುಡ್. ಅಂದ್ರೆ ಬೀಟ್ರೂಟ್ ಎಲ್ಲ ಹಾಕಿದ್ದಾರೆ. ಸಾರಿ ಐ ಆಮ್ ನಾಟ್. ಪೈ ನೀನು ಪೈ ನೀನು. ಗೈಸ್ ನಾನು ಇದನ್ನ ಪನ್ನೀರ್ ಟಿಕ್ಕಾ ತಿಂದೆ. ಅವ್ನು ಪನ್ನೀರ್ ಟೇಸ್ಟಿ ಪನ್ನೀರ್ ಟಿಕ್ಕಾ ಅವ್ನು ತಿಂದ ಆಲ್ರೆಡಿ. ಅಂಡ್ ಗ್ರೀನ್ ಚಟ್ನಿ ಜೊತೆ ಬಂದು ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಸೋ ದಿಸ್ ನೂಡಲ್ಸ್ ಹಾಕೊಂಬಂದಿದೆ ಇವಾಗ. ಅಷ್ಟು ಬೇಗ ಅಷ್ಟೆಲ್ಲ ತಿಂದ್ಬಿಟ್ಟಿಯಾ? ತುಂಬಾ ಚೆನ್ನಾಗಿದೆ ಗೈಸ್. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇವರೆಲ್ಲ ತಿಂದು ಹೇಳ್ಬಿಟ್ಟು ಆಮೇಲೆ ನಾನು ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ. ನೋಡಿ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ತಿನ್ನೋದಕ್ಕೆ. ನಾನು ಆಮೇಲೆ ರಿವ್ಯೂ ಕೊಡ್ತೀನಿ. ನಾನು ಸೌತೆಕಾಯಿ ಅಂತ ಅನ್ಕೊಂಡೆ ಗೈಸ್, ಆದರೆ ಅದು ಸೌತೆಕಾಯಿ ಅಲ್ಲ, ಅದು ಬೇರೆ ಏನು ತರಕಾರಿ. ನನ್ನಂತೊಳಗೆ ಬಂದು ತರಕಾರಿ ಯಾವುದು ಅಂತ ಕೇಳಿದ್ರೆ ನಂಗೆ ನಿಜ ಗೊತ್ತಿಲ್ಲ. ಅವಳಿಗೆ ಅಡುಗೆ ಮನೇಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಗೈಸ್. ಸ್ಟವ್ ಆನ್ ಮಾಡಕ್ಕೆ ಬರಲ್ಲ. ಸ್ಟವ್ ಆನ್ ಮಾಡಕ್ಕೂ ಬರಲ್ಲ ಗೈಸ್. ಸ್ಟವ್ ಆನ್ ಮಾಡ್ತೀನಿ, ಗ್ಯಾಸ್ ಆನ್ ಮಾಡಕ್ಕೆ ಬರೋದಿಲ್ಲ. ಗೈಸ್ ಅವ್ರಿಗೆ ಶಾಕು ಕಡೆಗೆ ಸ್ಟೂಡೆಂಟ್ಸ್ ಹೆಂಗೆ ಅಂತ ಬಾಯಲ್ಲಿ ಸುಳ್ಳು ಹಲ್ಲೆ ಮಾಡ್ತಿದ್ದಾಳೆ ಈ ಪಾಪಚ್ಚಿ ಹುಡುಗನ ಮೇಲೆ. ಅದೇ ಹಲ್ಲೆ. ಏಯ್ ಗಾಯ್ಸ್ ಗೊತ್ತು ನಾನು ಕರೆಕ್ಟಾಗಿ ಹೇಳಿದ್ದೀನಿ ಅಂತ. ಹಲ್ಲೆ ಮಾಡ್ತಿದ್ದಾಳೆ ಇವಳು ಅಂತ ಅಂದಿದ್ದು ನಾನು. ಆಯಿತು ನನಗೆ ಹಾಕ್ರಿ ಈಗ. ಒಂಚೂರು ನಿನ್ನ ತಟ್ಟೆ ಆ ಕಡೆ ಜರುಗಿಸ್ಕೊಳಕ್ಕ.
ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ನಾನು ಎಲ್ಲಿಡ್ಬೇಕು ನನ್ನ ತಂಟೆನಾ? ಪ್ಲೀಸ್ ಆಯ್ತಾಯ್ತು. ಪ್ರದೀಪ್ ಹಾಕ್ ನಂಗೆ ಏನಾಗ್ತದೆ ಪಲ್ಯ. ಇವ್ರು ತಂದಿರೋದು ನಿಮಗೋಸ್ಕರ. ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ಅದಕ್ಕೆ ರಿವ್ಯೂ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ಕೊಂಡೇ ಬಂದಿದ್ದೀವಿ. ಇಲ್ಲೇ ಬಾಣಾವರ 8 ಮೈಲ್ ಸರೌಂಡಿಂಗ್ಸ್ ಅದೇ ಎಲ್ಲನೂ ಟೇಸ್ಟೇ ಮಾಡ್ತೀವಿ ಸರ್. ಓಕೆ, ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಲಿ ನಿನಗೆ. ಎಕ್ಸ್ಕ್ಯೂಸ್ ಮೀ, ನಾನೇನು ಹೇಳಿಲ್ಲ. ನಾಟ್ ಎಕ್ಸ್ಕ್ಯೂಸ್ಡ್. ಪ್ಲೀಸ್ ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್. ಸೊ ಗೈಸ್, ಇವಾಗ ರೊಟ್ಟಿ ತಿನ್ನುವ ಸಮಯ ಬಂದಿದೆ. ಸಮಯ ಬಂದಿದೆ. ಈ ಸ್ಪೂನುಗಳಿಗೆ ಬೇರೆ ಕೆಲಸವಿಲ್ಲವೇ? ಇದೇನಿದೆ ಅಷ್ಟಕ್ಕೆ? ಬೀಟ್ರೂಟ್ ಕಬಾಬ್. ನಂಗೆ ಬೇಡ ಇದು. ಚೆನ್ನಾಗಿ ಏನೋ ರಿವ್ಯೂ ಕೊಡಲಿಲ್ಲ. ಇವಾಗ ರೊಟ್ಟಿ ತಿಂತಿದ್ದಾನೆ. ಅಟ್ಲೀಸ್ಟ್ ಇದಾದ್ರೂ ಇಷ್ಟ ಆಗಿರ್ಬೇಕು ಅವನಿಗೆ. ರಿವ್ಯೂ ಕೊಡ್ತಿದ್ದಾನೆ. ಹೇಳು ಅಣ್ಣ, ಹೇಳಣ್ಣ. ತುಂಬಾ ಇಷ್ಟ. ಅಣ್ಣ ಫಸ್ಟ್ ರೋಟಿ ಬಗ್ಗೆ ಹೇಳಣ್ಣ. ರೋಟಿ ಚೆನ್ನಾಗಿದೆ ವಿತ್ ಪನ್ನೀರ್. ಇದು ಪನ್ನೀರ್ ಹಾಂ, ಏನಿದು? ಪನ್ನೀರ್ ಮಸಾಲ. ಪನ್ನೀರ್ ಮಸಾಲ ಚೆನ್ನಾಗಿದೆ. ಅದಲ್ವಂತೆ ಏನೋ ಕಿರಣ ಹೇಳ್ದಪ್ಪ. ಇದು ಬೋರ್ಡ್ ಪನ್ನೀರ್ ಟಿಕ್ಕಾ. ಯಾಕಲ ಉಪ್ಪು ಕಮ್ಮಿನಾ? ಅದು ಬಸ್ಸಿನಲ್ಲ, ಇದು ಅದೇ? ಪನ್ನೀರ್ ಮಸಾಲ. ನೀನು ಆಮೇಲೆ ಉಪ್ಪು ಕಮ್ಮಿ ಅಂತ ಬೈದ್ರೆ ಅಂತ ನೀನು ಉಪ್ಪು ಹಾಕ್ತೀನಿ. ಓ, ರಕ್ಷಿತ ಅರ್ಧ ಸ್ಪೂನ್ ಉಪ್ಪು ಹಾಕ್ತಿದ್ದೆ. ಅರ್ಧ ಸ್ಪೂನ್ ಉಪ್ಪು ಹಾಕ್ತಿದ್ದೆ. ಏ ಇಟ್ಕೊ, ನೀರು ಕುಡಿಬೇಕು. ಹಿಡ್ಕೊ, ಫೋನ್ ಹಿಡಿದು. ಹಾಕು ಕೆಳಗಡೆ ಅವನ್ನೆಲ್ಲ ಉಪ್ಪು ಉಪ್ಪು ತಿಂದ ಮೇಲೆ ನೀರು ಅಣ್ಣ, ಕುಡಿಲೇಬೇಕು. ವಿಡಿಯೋ ಹೆಂಗ್ ತೆಗಿತಾ ಇದ್ಯಾ? ಸುಮ್ಮನೆ ಈ ಕ್ಲಿಪ್ಪಿಂಗ್ಸ್ ಗ್ರೂಪಲ್ಲಿ ಅವಾಗ ಮೀಮ್ಸ್ ಯಾವ ಫ್ರೆಂಡ್ ಉಪ್ಪು ಅಂತ ಕಂಡಿಡಿ. ಪ್ರದೀಪ್ ನಮಕ್ Guys, ಇದು ತುಂಬಾ ಕೂತು ಜಾಸ್ತಿ ಅಂದ್ರೆ growth ಜಾಸ್ತಿ. Growth ಜಾಸ್ತಿ ಆಗಿದೆ. ಬಿಡೋ ಎಷ್ಟೊತ್ತು ಹೋಗಕ್ ಬಿಡ್ತೇವೆ ತಿರ್ಗಾ ಕಡೆಗೆ ಅಲ್ಲಿ. ಅವರಿಗೆ ಫುಲ್ಲು ನಾಚಿಕೆ ಬಂದಿರಬೇಕು. ಅದಕ್ಕೆ ಬಿಡೋ, ನಿಂಗೆ ಇಲ್ಲಿ ಯಾರು ಹುಡುಗಿ ಕೊಡಲ್ಲ. ಹೌದು, ನನಗೆ ಯಾರು ಹುಡುಗಿ ಕೊಡೋಣ. ಯಾಕಂದ್ರೆ ಇಂಥ ಆಂಟಿ ಇರ್ಬೇಕಾದ್ರೆ ಯಾರು ಕೊಡ್ತಾರೆ ಹಾಗೆ. ನೋಡೋರು ಹುಡುಗಿ ಕೊಡ್ಬೇಕಾ? ನೆಕ್ಸ್ಟ್ ಲೆವೆಲ್ ಹೇಳಿದ್ರೆ ಗೊತ್ತಾಗಲಿಲ್ಲ. ಅದೇ ತಿರ್ಚಾಮುಚ್ಚ ಹೇಳ್ತೀಯ ನೀನು ಹೆಸರ್ಕೊಂಡು. ನಿಧಾನಕ್ಕೆ ಅರ್ಥ. ಅದಕ್ಕಿಂತ ಮುಂಚೆ ಚಾಟ್ಸ್ ಎಲ್ಲ ಇತ್ತು ತಾನೆ, ಚಾಟ್ಸ್ನೇ ಆಗ್ಬಿಟ್ಟೆ. ಇವತ್ತು ಸಂಜೆ ಪಾರ್ಟಿ ಇದೆ, ಇನ್ನೊಂದು ಪಾರ್ಟಿ ಅದಕ್ಕೋಸ್ಕರ. ಇಲ್ಲಡ್ರ, ಸಂಜೆ ಪಾರ್ಟಿ ಇದೆಯಂತೆ, ಸಂಜೆ ಪಾರ್ಟಿಗೆ ಹೋಗ್ತಿದ್ದಾನೆ. ಎಲ್ಲಿಗೆ? ಗಾಯ್ಸ್, ನೆಕ್ಸ್ಟ್ ಹೋಗೋಣ ಬರ್ರೋ, ಎದ್ದೇಳ್ರು. ನಾವು ತಿನ್ಬೇಕು ಗೈಸ್. ಒಬ್ಳು ವ್ಲಾಗ್ ಮಾಡ್ಕೊಂಡು ಬೇಗ ತಿನ್ಬಿಟ್ಟು ನಮಗೆ ಆತರ ಪಡಿಸ್ತಾಳೆ. ತಿನ್ನಕ್ ಬಿಟ್ಟು ಬೇರೆಯವ್ರ ಲಟ್ಟಕ್ಕೆ ಉಪ್ಪು ಹಾಕೋದಂತೆ, ಊಟಕ್ಕೆ ಉಪ್ಪು ಹಾಕೋದಂತೆ. ಗೊತ್ತಾ, ಇವಳು ಜಾಸ್ತಿ ಮನೇಲಿ ಇದ್ದು ಏನೇನೋ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ. ಲಾಜಿಕ್ಕೇ ಇಲ್ಲ ಅದು ಏನು ಮಾತಾಡ್ತಿದ್ದಾಳಂತ. ಚೆನ್ನಾಗಿಲ್ಲ ಗೊತ್ತು, ಇದೋ ನಾನು ಬಿಟ್ಟೆ ಇಲ್ಲಿ. ಅದು ಬಂದು ಪ್ಲೇಟ್ ಕೊಟ್ಬಿಡು ಅಷ್ಟೇ. ಗೈಸ್, 1-2 ಐಟಮು ಉಪ್ಪು ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದರಿಂದ ಕೇಕ್ ಹಾಕೊಂಬ. ಇಲ್ಲ ಅಡಿ ಇಡೋ, ಇಲ್ಲ ಅಡಡೆ ಇಡು, ಅಡಡೆ ಇಡು. ಕೇಕ್ ಹಾಕೊಂಬ. ಅಯ್ಯ, ಅದು ಬೇಡ, ಅದು ಬೇಡ. ಐಸ್ ಕ್ರೀಮ್ ಪಕ್ಕದ ಕೇಕ್ ಇಡು ಫಸ್ಟು ಅವೆರಡು. ಈಗ ಬರ್ಬೇಕಾದ್ರೆ 4 ಒಂದೊಂದು ತಗೋತಾ ಇದ್ದೀವಿ, ಬಿಕಾಸ್ ಎಲ್ಲನೂ ಒಂದು ರೌಂಡ್ ಟೇಸ್ಟ್ ಮಾಡೋಣ ಅಂತ. ಈ ಕೌಂಟರ್ ಬಿಟ್ಟು ಆಲ್ರೆಡಿ ಇನ್ನೊಂದು ಕೌಂಟ್ರಿಗೆ ಹೋಗ್ಬಿಟ್ಟಿದ್ದಾರೆ ಗೈಸ್. ಪ್ರದೀಪ್, ಇದನ್ನು ಕಂಪ್ಲೀಟ್ ಮಾಡಿ ಫಸ್ಟ್. ಕಂಪ್ಲೀಟ್ ಮಾಡ್ರಿ ಇದನ್ನ ಫಸ್ಟ್.
ಮೊಸರು ಹಾಕಿರೋದು ಬೇಕಾ ನಿಮಗೆ? ದಹಿಗೆ ಮೊಸರಲ್ಲ, ಇನ್ನೇನಂತಾರೆ ಕನ್ನಡದಲ್ಲಿ ಏನಂತಾರೆ? ಗಟ್ಟಿ ಮೊಸರು. ಏ ಒಟ್ಟ ನಾನು ಪ್ರೂವ್ ಮಾಡ್ಬೇಕು ನೀನು ಹೇಳಿ ತಪ್ಪು ಅಂತ ಅಷ್ಟೇ. ಹೂ ಪಾಪಡಿ ನಾ ಇನ್ನೊಂದು ಬಿಟ್ಟು ಬೇರೆ ಏನು ತಿನ್ನಲ್ಲ. ನನಗೆ ಅಲ್ಲಿ ಏನಕ್ಕೆ ಬರ್ತಿದ್ದೆ? ನನಗೆ ಮೊಸರು ಹಾಕಿರೋದೆಲ್ಲ ಬೇಡ ನನಗೆ. ತಗೋಪೈ ಸಾಕಲ್ವಾ? ಪಾನಿಪುರಿ ಬೇಕಾ? ಪಾನಿಪುರಿ ತಗೊಂಡು ಬೇಡ ಬಾ ನೈಟ್ ಮಾಡಿ. ಬಾ ತೇಜ ತರ್ತಾನೆ ಬಾ, ನೀನು ತಗೊಂಬಾ, ನಾವು ಹೋಗಿರ್ತೀವಿ. ಇಲ್ಲೇನಿದೆ ಇನ್ನ? ಇಲ್ಲ ಹೇಳ್ತಾನೆ ಇದ್ದೀರಾ ಅವಾಗ್ಲಿಂದ. ನಾಲ್ಕೇ ಕಡಿಮೆ ಅದಕ್ಕೆ ಸ್ಪೂನೇ ಇಲ್ಲ. ತಾನೇ ಸ್ಪೂನ್ ತಗೋಬಾ, ಸ್ಪೂನ್ ಇಲ್ದೆ ಹಿಂಗೆ ಕೈಯೆಲ್ಲ ತಿಂತೀಯಾ? ಸೇಮ್ ತಾನೇ. ಇಲ್ಲ, ಐ ಡೋಂಟ್ ನೋ ಬಟ್ ಐ ಡೋಂಟ್ ಈಟ್ ದಟ್ ಒನ್. ತರ್ತಿದ್ದಾನೆ ತೇಜ. ಫಸ್ಟ್ ಪ್ಲೇಟ್ಸ್ನ ಕ್ಲಿಯರ್ ಮಾಡಕ್ಕಿರ್ಬೇಕು. ಗೈಸ್ ಇವಾಗ ಚಾಟ್ನ ಸರದಿ. ಅಪ್ಪ ಪ್ಲೇಟ್ ಕ್ಲಿಯರ್ ಮಾಡು. ಪ್ಲೇಟ್ ಇದು ನೋಡಿ ಎಲ್ಲ ಇಷ್ಟಿಷ್ಟೇ ಇದೆ. ಯಾ ಇಟ್ಸ್ ಫೈನ್ ಬಿಕಾಸ್ ಆಲ್ರೆಡಿ ಹೆವಿ ಆಗಿರೋದ್ರಿಂದ ತುಂಬ ಕೊಟ್ಟರೆ ಗಂಟ್ಲಿಗೆ ಇಳಿಯಲ್ಲ ಗೈಸ್. ಗಂಟ್ಲಿಗೆ ಇಳಿದ್ರೂ ಹೊಟ್ಟೆಗೆ ಇಳಿಯಲ್ಲ ಗೈಸ್. ಇನ್ನೂ ತುಂಬ ವೆರೈಟಿ ಇದೆ ತಿನ್ನೋದಕ್ಕೆ. ಎಲ್ಲ ಇದರಲ್ಲೇ ತುಂಬಿಬಿಟ್ರೆ ಇನ್ನು ತಿನ್ನೋದಕ್ಕೆ ಹೊಟ್ಟೆಲಿ ಜಾಗ ಇರೋದಿಲ್ಲ ಗೈಸ್. ಏನಂತ ಜೀವಿಕಾ? ಆ್ಯಕ್ಚುಲಿ ಊಟ ತುಂಬೋಯ್ತು, ಬಟ್ ಯಾ ಕೊಟ್ಟಿದ್ದು ಪೈಸಾ ವಸೂಲಿ ಮಾಡಬೇಕಲ್ಲ ಗೈಸ್. ಆವಾಗಲೇ ತಿಂದಿದೆ, ತುಂಬ ಜಾಸ್ತಿ ಆಗ್ಬಿಡ್ತು ಅನ್ನೋ ಥರ ಫೀಲ್ ಬರ್ತಾ ಇದೆ ನನಗೆ. ಅದೇ ಹೆವಿ ಅನ್ನಿಸ್ತು, ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂತ. ಆಮೇಲೆ ಇಷ್ಟು ದೂರ ಬಂದುಬಿಟ್ಟು ಅಯ್ಯೋ ಅದು ತಿನ್ನಲಿಲ್ವಲ್ಲ ಅಂತ ಒಂದು ಅನ್ನಿಸ್ಬಾರ್ದಲ್ವಾ? ಅದು ಏನು ಹೇಳ್ತೀರಾ ಕಿರಣ ಈ ನನ್ನ ಒಂದು ಮಾತಿಗೆ? ವೆರಿ ಕರೆಕ್ಟ್. ಬಂದಮೇಲೆ ಎಲ್ಲ ಟ್ರೈ ಮಾಡಬೇಕು, ಡಿಫ್ರೆಂಟ್ ವೆರೈಟೀಸ್ ಟ್ರೈ ಮಾಡಬೇಕು. ಲೈಫಲ್ಲಿ ವೆರೈಟೀಸ್ ಟ್ರೈ ಮಾಡೋದೇ ಚೆನ್ನಾಗಿರೋದು. ಥ್ಯಾಂಕ್ ಯು. ಬಾ ನೋಡಿ, ಅವರಿಬ್ಬರು ಅಲ್ಲೋದ್ರೂ ಕಿತ್ತಾಡ್ಕೊಂಡೇ ನಿಂತವ್ರೆ. ಒಂದು ಸ್ಪೂನ್ ತರೋದಕ್ಕೆ ಇಷ್ಟೊತ್ತು ಮಾಡ್ತಾರೆ. ಬರೀ ಸ್ಪೂನ್ ಅಲ್ಲ, ವಿತ್ ಐಸ್ ಕ್ರೀಮ್, ವಿತ್ ಗುಲಾಬ್ ಜಾಮೂನ್. ಮಿಸ್ಟರ್ ಪ್ರದೀಪ್ ಏನು ಹೊತ್ಕೊಂಬಂದೆ? ಗುಲಾಬ್ ಜಾಮೂನ್, ವೆನಿಲಾ ಐಸ್ ಕ್ರೀಮ್, ದೆನ್ ದಿಸ್ ರೆಡ್ ವೆಲ್ವೆಟ್ ಲೂಫ್ ಕೇಕ್. ನನಗೆ ಇಲ್ಲಿದೆಯಲ್ಲ ವಾ ಒಂದು ರೇಂಜಿಗೆ ಓಕೆ, ಒಂದು ರೇಂಜಿಗೆ ಓಕೆ. ಫುಲ್ ಕ್ರೇವಿಂಗ್ಸ್ ಅದು ಎಷ್ಟು ಇರ್ತಾವೆ ನನಗಂತೂ ಗೊತ್ತೇ. ನೋಡಿ ಬಂದ ತಕ್ಷಣ ಧಮಕಿ ಆಗ್ತಾನೆ ಅವನು. ಪಾನಿ ಎಲ್ಲೋ ನಡೆದ ನಿಮಿಷ ಅಲ್ಲಿ ಹೋಗಿ ಬರೀ ಪಾನಿಪುರಿ ನನಗೆ ಆಡ್ತಾರೆ. ಪಾಪಡಿ ಚಾಟ್ 2 ಪ್ಲೇಟ್ ಯಾರು ತಂದಿದ್ದು? ಇದನ್ನ ಅಂತಾಳೆ ಇವಾಗ ಅಷ್ಟೇ. ನಾನು ಕೊಂಡ್ಬಿಡ್ತೀನಿ. ಪಾನಿಪುರಿ ಮಾಡಬೇಕು, ದಹಿ ಪುರಿ ಮಾಡಬೇಕು. ಅವರೇ ಪಾನಿಪುರಿ ಮಾಡಿಕೊಟ್ರೆ ಆಮೇಲೆ ಎಲ್ಲ ಫುಡೋದಿಗೆ ವೀಡಿಯೋ ಮಾಡಿ ವೀಡಿಯೋ. ಈ ಆ ಪ್ಲೇಟ್ ಸಪ್ರೇಟಾಗಿ ಎಲ್ಲರೂ ಎತ್ತಿಡೋದೆ. ಗುರು ಈ ಸೈಡಿಗೆ ಬಂದು ಒಂದು ಸ್ಪೂನ್. ಎಲ್ಲ ಈ ಕಡೆಗೆ ಇಟ್ಬಿಟ್ರೆ ನಾನು ಏನು ಅನ್ಕೊಂಡಿದ್ದೀರ ನೋಡಿ ಗೈಸ್, ಎಲ್ಲ ತಿಂದ್ಬಿಟ್ಟು ತಟ್ಟೆ ಈ ಕಡೆಗಂತೆ, ಇವ್ರು ಮಾತ್ರ ಎಲ್ಲ ನೆಕ್ಸ್ಟ್ ಡಿಶ್ ಇವ್ರ ಹತ್ರ ಅಂತೆ. ಮೋಸ ತಾನೇ ಇದು? ಹೌದು ಮೋಸ. ಏನಿವಾಗ ಯಾರ ಮೇಲೆ ಕೇಸ್ ಹಾಕ್ತೀಯಾ? ಯಾರ ಹತ್ರ ಹೋಗಿ ಕೇಸ್ ಹಾಕ್ತೀಯ? ನಿನ್ನ ಕೇಸ್ ಯಾರು ತಗೊಂತಾರೆ ಹೇಳು? ತಗೋತಾರೆ. ಹೋಗಿ ಡೈರೆಕ್ಟಾಗಿ ಒಂದರೆ ಕಾಲೇಜ್ ಆಫ್ ಲಾಗ್ ಹೋಗ್ತಾಳೆ. ಹಲೋ ಊಟ ಕೊಟ್ಟರು ಮೇಲೆ ನಿಂತ್ಕೊಂಡಿದ್ದೆ ಮಾಡ್ಕೊತಾಳೆ. ಅನ್ಯಾಯ ಆಗಿದೆ, ನ್ಯಾಯ ಕೊಡ್ಸಿ. ಅಲ್ಲಿ ಬಂದಿರೋರೆಲ್ಲರೂ ಇವ್ರದ್ದು ವ್ಲಾಗ್ ಮಾಡ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತಾರೆ. ಟಾಟಾ ಬಾಯ್ ಬಾಯ್ ಕಣಮ್ಮ ಅಂತ ಅಂದ್ಬಿಟ್ಟು. ಹೇಳು, ನೆನ್ನೆ ದೇಸಿ ಮಸಾಲಾಗೆ ಬೇರೆ ಹೋಗಿದ್ವಿ, ವ್ಲಾಗ್ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಹೇಳು ಏನು ಹೆಂಗಿತ್ತು ಫುಡ್ಡು ಎಲ್ಲ? ಫುಡ್ ವಾಸ್ ಓಕೆ. ಲೈಕ್ ನಾವು ಅಷ್ಟು ಅಂದರೆ ಇವಾಗ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ, ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡು. ಬಟ್ ಅದೇ ಆ್ಯಾವ್ರೇಜ್, ಲೈಕ್ ಅಷ್ಟೊಂದೇನು ಚೆನ್ನಾಗೂ ಇಲ್ಲ ಅಂತಲೂ ಇಲ್ಲ, ಜಾಸ್ತಿ ಚೆನ್ನಾಗಿದೆ ಅಂತಲೂ ಏನಿಲ್ಲ. 1-2 ಐಟಮ್ ಚೆನ್ನಾಗಿತ್ತು. ಅದು ಬಿಟ್ಟರೆ ಮೇನ್ಲಿ ನನಗೇನು ಅನಿಸಿದ್ದು ಅಂತಂದರೆ, ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ, ಒಳ್ಳೆ ಕ್ವಾಲಿಟಿ ಟೈಮ್ ಇತ್ತು. ದಟ್ಸ್ ಇಟ್. ಆಯ್ತಣ್ಣ. ಜೀವಿ ಹೆಂಗನ್ನಿಸ್ತದೆ ಊಟ? ಚೆನ್ನಾಗಿತ್ತು, ಆ್ಯಾವ್ರೇಜ್ ಆಗಿತ್ತು, ಚೆನ್ನಾಗಿತ್ತು, ಫೈನ್. ಲೈಕ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿತ್ತು. ಇಬ್ರು ಒಂದೇ ಹೇಳ್ಬಿಟ್ರು ಗೈಸ್ ಇವರಿಬ್ರು. ಓಕೆ, ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ.
ಗೈಸ್ ಇವತ್ತು ನಿಮ್ಗಿಬ್ರಿಗೂ ಒಂದು ಚಾಲೆಂಜ್ ಕೊಡ್ತೀನಿ. ಈ ವ್ಲಾಗ್ನ ಇವತ್ತು ನೀವೇ ಎಂಡ್ ಮಾಡಬೇಕು. ಹೌ ಯು ವಿಲ್ ಗೈಸ್ ಎಂಡ್ ಇಟ್? ಲೆಟೆಸ್ಟ್ ಥಿಂಗ್. ತುಂಬ ಟೈಮ್ ಎಲ್ಲ ಕೊಡೋದಿಲ್ಲ, ಬೋರ್ ಆಗ್ಬಿಡುತ್ತೆ ನೋಡೋ ಜನಕ್ಕೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಕ್ಷೂಸ್ ಲೋಕ. ರಕ್ಷಿತಾ DH. ಓಕೆ, ಈಗ ಜೀವಿಕೆ ಹೇಗೆ ಮಾಡ್ತಾಳೆ ನೋಡು. ಸೇಮ್ ಇಯರ್ ಏನು ಅಂದ್ರೆ ಅವನು ಹೇಳಿದ್ದೆ, ಅವನು ಹೇಳಿದ್ರು ಅದೇ. ನಾನೇ ಮಾಡ್ತೀನಿ. ಸೊ ಗೈಸ್, ಇವಾಗ ಇವರಿಬ್ರಿಗೆ ಕೊಟ್ಟೆ ವ್ಲಾಗ್ ಎಂಡ್ ಮಾಡಿರಿ ಅಂತ. ಇವರಿಬ್ರು ಮಾಡಲೇ ಇಲ್ಲ, ಸೊ ನಾನೇ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಇನ್ನೂ ತುಂಬ ಚೆನ್ನಾಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಸ್ಟೇ